ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನ ದಿವ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಇವತ್ತು ವಿಷ್ಣು ಸಹಸ್ರನಾಮದ 89ನೇ ನಾಮ ಓಂ ಶರಣಾಯ ನಮಃ ಅಲ್ಲಿವರೆಗೆ ನೋಡಿದ್ವಿ. ಈಗ 89ನೇದನ್ನ ಇವತ್ತು ನೋಡೋಣ. ಮೊದಲು ಅದರ ಮಂತ್ರ ಏನು ಹೇಳುತ್ತೆ? ಓಂ ಪರಿದಾ ಬಭೂವ ತ್ವಹಯತ್ ಪಿತರಶ್ಚಿನ್ನ ಇಂದ್ರ ವಿಶ್ವ ವಾಮಾಜರಿತಾರ ಅಸನ್ವನ್ ತ್ವೇ ಗಾವಃ ಸುದುಘಾಸ್ತ್ವೇ ಹಿಶ್ವ. ಓಂ ಶರಣಾಯ ನಮಃ. ಶರಣು, ಶರಣಾಗತಿ, ಶರಣು ಇದು ಏನು? ಹೀಗಂದ್ರೆ ಶರಣು ಅಂತಂದ್ರೆ ನಾವು ಸರೆಂಡರ್ ಅಂತ ಇಂಗ್ಲಿಷ್ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆ ರೀತಿ ಅಲ್ಲ. ಇಲ್ಲಿ ಯಾವುದಕ್ಕೆ ಶರಣಾಗಬೇಕು? ಶರಣು ಅಂದ್ರೆ ಏನಾಗಬೇಕು ಹೇಳ್ತೀರಾ ಕೀರ್ತಿ ಅವರೇ? ಶರಣು ಅಂದ್ರೆ ಏನ್ ಮಾಡ್ಬೇಕು? ಶರಣು ಅಂದ್ರೆ ಏನಾಗ್ಬೇಕು? ಅಂದ್ರೆ ನಮ್ಮನ್ನ ನಾವು ಒಪ್ಪಿಸ್ಕೊಬೇಕು ಸರ್. ಅದೇ ಏನ್ ಹಾಗಂದ್ರೆ? ನಮ್ ತನು ಮನ ಇದ್ರಿಂದ ಹೌದು, ತನು ಮನ ಧನ ಅದೆಲ್ಲ ಸರಿ. ಏನ್ ಹಾಗಂದ್ರೆ ಅಂತಂದ್ರೆ ಬದ್ಧತೆ. ನಾವು ಯಾವುದೋ ಒಂದು ತತ್ವಕ್ಕೆ ಬದ್ಧರಾಗಬೇಕು. ನಾವು ತತ್ವಕ್ಕೆ ಬದ್ಧರಾಗದೆ, ತತ್ವ ಅಂದ್ರೇನು? ಇಲ್ಲಿ ದೇವ್ರಂತಲ್ಲ, ಪ್ರಿನ್ಸಿಪಲ್ ಅಂದ್ರೆ ನಾವು ಇಲ್ಲಿ ನಾರಾಯಣನ 1000ರಲ್ಲಿ 89ನೇದು ಶರಣಾಯ ನಮಃ ಅಂದ್ರೆ ಬದ್ಧತೆಯನ್ನು ಗಳಿಸಬೇಕು. ಎಲ್ಲಿ? ಆ ಪರಮಾತ್ಮ ನಾರಾಯಣನಲ್ಲಿ ನಾವು ಬದ್ಧರಾಗಿರಬೇಕು. ಹೇಗೆ, ಯಾಕೆ ನೋಡೋಣ. ಈ ಪರಮಾತ್ಮ ನಾವು ಮಂತ್ರಗಳಲ್ಲಿ ನೋಡ್ತೇವೆ, ಮತ್ತೆ ಶ್ಲೋಕಗಳಲ್ಲಿ, ಸಾಹಿತ್ಯದಲ್ಲಿ, ಅಂದ್ರೆ ಮಂತ್ರ ಉಳಿದಿದ್ದು ಸಾಹಿತ್ಯದಲ್ಲಿ ಅವನನ್ನ ತುಂಬಾ ಸ್ತುತಿ ಮಾಡಲಾಗಿದೆ. ಅವನನ್ನ ತುಂಬಾ ತುಂಬಾ ಸ್ತುತಿಸಲಾಗಿದೆ. ಯಾರನ್ನ ಮನುಷ್ಯ ಸ್ತುತಿ ಮಾಡ್ತಾನೆ ಅಂದ್ರೆ, ಒಂದು ಸೈಕಲಾಜಿಕಲಿ ಸ್ಪೀಕಿಂಗ್ ನಮಗಿಂತ ಪವರ್ಫುಲ್ ಆಗಿರೋರು ಇರಬಹುದು, ಆ ಪವರ್ಗೆ ನಾವು ಹೆದರಿರಬಹುದು, ಅಥವಾ ಆ ಒಂದು ಸರ್ವಶಕ್ತನಿಂದ ನಮಗೆ ಏನು ಬೇಕಿರಬಹುದು. ಆ ರೀತಿಯಾಗಿ ಹಲವಾರು ವಿಚಾರಗಳಿಗೆ ನಾವು ಇಲ್ಲಿ ಸ್ತುತಿಯನ್ನ ಮಾಡ್ತೇವೆ. ಸ್ತುತಿ ಅಂದ್ರೆ ಆ ಸ್ತುತಿ ಏನು? ಇದು ಒಂದು ರೀತಿಯಾದ ಪ್ರೋಕ್ತ, ಒಂದು ರೀತಿಯಾದ ಪ್ರೋಕ್ತ. ಈ ರೀತಿಯಾದ ಈ ಪರಮ ಆತ್ಮನ್ ಅಲ್ಟಿಮೇಟ್ ಮೂಮೆಂಟ್ ಅಂಡ್ ಥಾಟ್ ಫಾರ್ ಪ್ರೋಗ್ರೆಷನ್ ಅನ್ನುವುದನ್ನ ನಾವು ಸ್ತುತಿ ಮಾಡೋ ರೀತಿಯಲ್ಲೇ ಬ್ರಹ್ಮ ಕೂಡ ಸ್ತುತಿಸಿದ್ದಾನೆ ಅಂತ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಿಂದ ತಿಳ್ಕೋಬಹುದು. ಅಂದ್ರೆ ಬೃಹತ್ ಚಲನೆ ಮತ್ತು ಚಿಂತನೆಯು ಎಲ್ಲಿಂದ ತಗೊಳುತ್ತೆ, ಎಲ್ಲಿಂದ ಅದು ತನ್ನ ರಿಸೋರ್ಸ್ಗಳನ್ನ ತಗೊಳುತ್ತೆ, ಎಲ್ಲಿಂದ ಮೋಟಿವೇಶನ್ ತಗೊಳುತ್ತೆ, ಯಾರಿಗೆ ಬದ್ಧವಾಗಿದೆ ಅಂದರೆ ಅದು ಕೂಡ ನಾರಾಯಣನಿಗೆ ಬದ್ಧವಾಗಿದೆ. ನಾವು ಈ ಕೆಲವು ತರಗತಿ ಹಿಂದೆ ನೋಡಿದ್ವಿ. ನಾರಾಯಣ ಮಲಗಿರೋ ನಾರಾಯಣ, ಆದಿಶೇಷನ ಮೇಲೆ ಮಲಗಿರೋ ನಾರಾಯಣ, ನಾರಾಯಣನ ಹೊಕ್ಕಳಿನಿಂದ ಕಮಲದ ಉತ್ಪತ್ತಿ, ಕಮಲದಿಂದ ಬ್ರಹ್ಮನ ಉತ್ಪತ್ತಿ. ಈ ರೀತಿಯಾದ ಉತ್ಪತ್ತಿಯನ್ನು ಕಂಡಂತಹ ಬ್ರಹ್ಮ
ಅವನು ಯಾರಿಗೋಸ್ಕರ ಹೆದರ್ತಾನೆ, ಯಾರಲ್ಲಿ ಶರಣಾಗತನಾಗ್ತಾನೆ, ಯಾರಲ್ಲಿ ಅವನು ತನ್ನ ಇಚ್ಛೆಗಳನ್ನ ಹೇಳ್ತಾನೆ, ಯಾರಿಗೆ ಹೆದರಿ ತನ್ನ ಕೆಲಸವನ್ನ ಮಾಡ್ತಾನೆ. ಈ ರೀತಿಯೆಲ್ಲ ನಾವು ನೋಡಿದಾಗ ಅದು ಪರಮಾತ್ಮ. ಇದರಲ್ಲಿ ಸತ್ಯಾಂಶಗಳು ಹಲವಾರಿದೆ. ಆದರೆ ನಾವು ಒಬ್ಬ ಮನುಷ್ಯನ ಲೆವೆಲಲ್ಲಿ ಬ್ರಹ್ಮವನ್ನು ತೆಗೆದುಕೊಂಡಾಗ ಅದು ಕೂಡ ಆ ದೇವನನ್ನ ಸ್ತುತಿ ಮಾಡಿ ತನಗೆ ಬೇಕಾದ್ದನ್ನು ಗಳಿಸಿಕೊಳ್ಳುತ್ತದೆ. ಅಂದರೆ ಸೃಷ್ಟಿ ಕಾರ್ಯ ಎನ್ನುವುದು ಬ್ರಹ್ಮ ಮಾಡುತ್ತಾನೆ ಅಂತ ನಾವು ಹೇಳಿದರೂ ಕೂಡ ಆ ಬ್ರಹ್ಮ ಹೇಗೆ ಮಾಡ್ತಾನೆ, ಅವನಿಗೆ ಆ ಒಂದು ಎಬಿಲಿಟಿ, ಆ ಒಂದು ಯೋಗ ಹೇಗೆ ಕೂಡಿ ಬರುತ್ತಿದೆ ಮತ್ತೆ ಕೂಡಿ ಬರ್ತಾನೇ ಇರ್ತದೆ ಅಂತಂದ್ರೆ ಅದು ಪರಮಾತ್ಮನಿಂದ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅಂತಹ ಬೃಹತ್ ಚಲನೆ ಮತ್ತು ಚಿಂತನೆಯೇ ಆ ಪರಮಾತ್ಮನಿಗೆ ಸ್ತುತಿಯನ್ನು ಮಾಡಿಕೊಂಡಿದೆ. ಅಂದ್ರೆ ಅರ್ಥ ಏನು? ಹೊಗಳುತ್ತಾ ಕೂತಿರೋದು, ಓ ನೀನು ಹಾಗೆ, ನೀನು ಹೀಗೆ, ಯಾವ ಹೊಗಳಿಕೆಗೂ ಆ ಪರಮಾತ್ಮ ಒಲಿಯುವುದಿಲ್ಲ. ಅವನು ಒಲಿಯುವುದು ಒಂದಕ್ಕೆ, ನಾವು ಭಕ್ತಿ ಅನ್ನಿ, ಜ್ಞಾನ ಅನ್ನಿ, ನಾವು ತಿಳಿದು ಬದ್ಧತೆಯನ್ನು ಬೆಳೆಸಿಕೊಂಡರೆ ಆಗ ಮಾತ್ರ ಅವನಿಂದ ನಮಗೆ ಉಪಯೋಗ, ಅಥವಾ ಅವನ ಅಥವಾ ಪರಮ ಆತ್ಮನ ಗಮನವನ್ನು ನಾವು ಸೆಳೆಯಲಿಕ್ಕೆ ಸಾಧ್ಯ. ನನ್ನಂಥವರು ಕ್ರಿಮಿಕೀಟಗಳ ರೀತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಅಸಂಖ್ಯ ಬಂದಿದೆ, ಅಸಂಖ್ಯ ಜೀವಿಸುತ್ತಿವೆ, ಅಸಂಖ್ಯ ಮರಣಿಸುತ್ತಿವೆ. ಪ್ರತಿ ಕ್ಷಣದಲ್ಲೂ, ಅಂದರೆ ಯಾವಾಗ ಹುಟ್ಟಿದವು, ಯಾವಾಗ ಸಾವು, ಯಾವಾಗ ಪ್ರಳಯ, ಆ ರೀತಿ ಇಲ್ಲ. ಪ್ರತಿ ಕ್ಷಣದಲ್ಲೂ ಸೃಷ್ಟಿ ಕಾರ್ಯವಿದೆ, ಪ್ರತಿ ಕ್ಷಣದಲ್ಲೂ ಸ್ಥಿತಿ ಇದೆ, ಪ್ರತಿ ಕ್ಷಣದಲ್ಲೂ ಮರಣವಿದೆ. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ನಾವು ಈ ಒಂದು ಕಾಲ, ಈ ಒಂದು ನಿಯಂತ್ರಣ, ಈ ನಾರಾಯಣ ಎಲ್ಲವನ್ನು ನಿಯಂತ್ರಿಸುತ್ತಾನೆ. ಯಾತರ ಮುಖಾಂತರ? ಕಾಲದ ಮುಖಾಂತರ. ಸಮಯ ಬೇರೆ, ಸಮಯ ಅಂದ್ರೆ ಅಳತೆ, ಸಮಯಟ್ ಮಯವಾಗಿದೆ, ಸಿಹಿಮಯವಾಗಿದೆ, ಕಹಿಮಯವಾಗಿದೆ, ಖಾರಮಯವಾಗಿದೆ. ಆ ಸಮಯ ಬೇರೆ, ವಿಜ್ಞಾನದಲ್ಲಿ ಹೇಳುತ್ತಿರುವ ಸಮಯ ಬೇರೆ. ಇಲ್ಲಿ ನಾನು ಹೇಳುತ್ತಿರುವುದು ಕಾಲ. ಅಂದರೆ ಎರಡು ಆಲೋಚನೆಗಳ ನಡುವೆ ಇರುವಂತಹ ಒಂದು ಅವಧಿ. ಅದೇ ರೀತಿ ಮಹಾಕಾಲ ಅಂದರೆ ಈ ಆಲೋಚನೆಗಳ ಉದ್ಭವ, ಆಲೋಚನೆಗಳ ಒಂದು ಹೊಮ್ಮುವಿಕೆ, ಆಲೋಚನೆಗಳ ಕಾರ್ಯ, ಆಲೋಚನೆಗಳಿಂದ ಬಂದಂತಹ ಪರಿಣಾಮ, ಆ ಪರಿಣಾಮದಲ್ಲಿ ಉಂಟಾಗುವಂಥದ್ದು ಸೃಷ್ಟಿ, ಸ್ಥಿತಿ, ಲಯಗಳು. ಇವುಗಳ ನಡುವೆ ಒಂದು ಅವಧಿ ಇರ್ತದೆ. ಅಲ್ಲಿ ಪರಮಾತ್ಮನ ಎಂಟ್ರಿ. ಅದೇ ರೀತಿ ಬ್ರಹ್ಮ ಸೃಷ್ಟಿ ಮಾಡೋದರಿಂದ ಅವನ ಒಂದು ಕಾರ್ಯವಾಯಿತು. ಅಂದರೆ ಕಾಲದ ಒಂದು ಪರಿಣಾಮಕ್ಕೆ ಅವನು ಹೊಣೆ ಬ್ರಹ್ಮ. ಈ ರೀತಿಯಾಗಿರುವ ಬ್ರಹ್ಮ ಹೇಗೆ ಮಾಡ್ತಾನೆ? ಶರಣಾಗತಿ. ಗತಿ ಅಂದ್ರೆ ಏನು? ಗತಿ ಅಂದ್ರೆ ಒಂದು ಗುರಿ, ಅಂದ್ರೆ ಸ್ವಯಾರ್ಜಿತ ಗತಿ, ಅದೇ ಸ್ವರ್ಗ. ನಾವು ಗಳಿಸಿದ ಗುರಿ ಸ್ವರ್ಗ, ಜಗತ್ತು. ಗತಿಗಾಗಿ ಜನ್ಮಿಸುವ ಲೋಕವೇ ಜಗತ್ತು. ಇದಕ್ಕಾಗಿ ಇರುವಂತಹ ಉಪಯುಕ್ತಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೇ ಪ್ರಪಂಚ. ಪ್ರಕಟವಾದ ಪಂಚ ಅಂದರೆ ಪೃಥಕ್ ಪಂಚ. ಅಂದರೆ ಎಲ್ಲವೂ ಕೂಡ ಇದು ಆಲೋಚನೆಯೇ, ಚಲನೆ ಮತ್ತು ಚಿಂತನೆಯೇ ಆಗಿದೆ. ಗತಿ ಎನ್ನುವುದು ಕೂಡ ನಾವು ನಿರ್ಧಾರ ಮಾಡಿ ತೆಗೆದುಕೊಳ್ಳುವಂತಹ, ತಲುಪುವಂತಹ ಒಂದು ಗುರಿ ಅಂತ ತೆಗೆದುಕೊಳ್ಳೋಣ. ಶರಣಾಗತಿ ಅಂದ್ರ ಈಗ ಅರ್ಥ ಏನಾಗತ್ತೆ? ನಾವು ಆ ನಾರಾಯಣ ವಿಧಿಸಿರುವಂತಹ
ಋತ ಪ್ರಕಾರದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಾಂಡದಲ್ಲಿ ಯಾವುದೂ ಕೂಡ ರ್ಯಾಂಡಮ್ ಅಲ್ಲ, ಯಾದೃಚ್ಛಿಕ ಅಂತ ಅಲ್ಲ. ಅಂದ್ರೆ ರ್ಯಾಂಡಮ್, ಸುಮ್ಮನೆ ಏನೋ ನಡೀತಾ ಇದೆ, ಏನೋ ಆಕಸ್ಮಿಕಗಳು, ಯಾವುದಕ್ಕೂ ತಲೆ ಇಲ್ಲ ಬುಡ ಇಲ್ಲ, ಆ ರೀತಿ ಅಲ್ಲ. ಎಲ್ಲವೂ ಮಾನಿಟರಿಂಗ್ ಅಲ್ಲಿದೆ. ಎಲ್ಲವೂ ಒಂದು ಪ್ರಿನ್ಸಿಪಲ್, ತತ್ವಗಳ ಆಧಾರದಲ್ಲಿ ನಡೀತಾ ಇದೆ. ಕಬ್ಬಿನಲ್ಲೇ ಸಿಹಿ ಏಕೆ? ಒಂದು ಅದೇ ಮಣ್ಣಿನಲ್ಲಿ ಕಬ್ಬಿನಲ್ಲಿ ಬೆಳೆದಾಗ ಆ ಮಣ್ಣಿನಿಂದನೇ ಕಬ್ಬಿನಲ್ಲಿ ಸಿಹಿಯ ಉತ್ಪತ್ತಿ. ಅಲ್ಲೇ ಮೆಣಸಿನಕಾಯಿ ಬೆಳೆದಾಗ ಅದೇ ಮಣ್ಣಿನಲ್ಲಿ ಖಾರದ ಉತ್ಪತ್ತಿ. ಹೇಗೆ? ಆ ಮಣ್ಣು ಅದೇ ಮಣ್ಣಿನಲ್ಲಿ ಹುಡುಕಿದರೆ ನಮಗೆ ಸಿಗ್ತದ? ಮಣ್ಣಿನಲ್ಲಿ ಹುಡುಕಿದರೆ ನಮಗೆ ಸಿಹಿ ಸಿಗ್ತದ? ಕಬ್ಬು ಬೆಳೆದ ಮಣ್ಣನ್ನು ಬಾಯಿಗೆ ಹಾಕೊಂಡ್ರೆ ಆ ಮಣ್ಣು ಸಿಹಿಯಾಗಿರ್ತದ? ಇಲ್ಲ. ಮೆಣಸಿನಕಾಯಿನ ಬೆಳೆದಂತಹ ಮಣ್ಣಿನಿಂದ ನಾವು ಆ ಮಣ್ಣನ್ನು ತೆಗೆದು ಬಾಯಿಗೆ ಹಾಕೊಂಡ್ರೆ ನಮಗೆ ಖಾರ ಸಿಗ್ತದ? ಇಲ್ಲ. ಹುಣಸೆಹಣ್ಣು ಬೆಳೆದ ಮಣ್ಣನ್ನು ಬಾಯಿಗೆ ಹಾಕೊಂಡ್ರೆ ಹುಳಿ ಸಿಗ್ತದ? ಇಲ್ಲ. ಈ ತರ ಯಾವುದು ಮಣ್ಣಿನಲ್ಲಿಲ್ಲ. ಆದರೆ ಅಲ್ಲಿ ಕಬ್ಬಿನಲ್ಲಿ ಸಿಹಿ ಬಂದದ್ದು ಹೇಗೆ? ಮೆಣಸಿನಕಾಯಿಯಲ್ಲಿ ಖಾರ ಬಂದದ್ದು ಹೇಗೆ? ಹುಣಸೆ ಹಣ್ಣಿನಲ್ಲಿ ಹುಳಿ ಬಂದದ್ದು ಹೇಗೆ? ಇದು ಯಾವತ್ತಾರ ಯೋಚನೆ ಮಾಡಿದೀವ? ಹೇಗೆ ಬಂದದ್ದು ಅಂತ ನೋಡಿದಾಗ ಅವು ಬದ್ಧವಾಗಿವೆ. ಮಣ್ಣು ಬದ್ಧವಾಗಿದೆ. ಆ ಮಣ್ಣಿನಲ್ಲಿ ಹಾಕುವಂತಹ ಬೀಜ, ಅದರ ಬದ್ಧತೆ ಏನಿದೆ? ಆ ಬದ್ಧತೆಯ ಪ್ರಕಾರದಲ್ಲಿ ಇದೊಂಚೂರು ಮ್ಯೂಟ್ ಮಾಡ್ಕೊಂಡಿರಿ ಮೇಡಮ್, ಇದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಆ ಬದ್ಧತೆಯ ಪ್ರಕಾರದಲ್ಲಿ ಬರ್ತದೆ. ಇದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಶರಣ ಗತಿ, ಒಂದು ದಿಕ್ಕಿಗೆ, ಒಂದು ಗುರಿಗೆ, ಒಂದು ಆವೇಗಕ್ಕೆ ನಮ್ಮನ್ನು ನಾವು ಬದ್ಧರಾಗಿಸಿಕೊಂಡು ಅನುಸರಿಸಿದರೆ ಅದೇ ಶರಣಾಗತಿ. ಸರೆಂಡರ್ ಅಲ್ಲ, ಶರಣಾಗತಿ. ಇಲ್ಲಿ ಶರಣಾಯ ನಮಃ. ನಾವು ಶರಣಾಗಬೇಕಾಗಿರೋದು ಯಾವುದೇ ಮನುಷ್ಯನಿಗಲ್ಲ, ಎಲ್ಲೂ ಅಲ್ಲ, ಆ ತತ್ವಗಳಿಗೆ. ಅಲ್ಲಿ ನಾವು ಬದ್ಧರಾಗಿರಬೇಕು. ಈಗ ತಾನೇ ಹೇಳಿದೆ, ಮಣ್ಣಿನಲ್ಲಿ ಬರುವಂತಹ ವಿವಿಧ ರೀತಿಯಾದ ಆಹಾರ ಪದಾರ್ಥಗಳಲ್ಲಿ ವಿವಿಧ ರೀತಿಯಾದ ರುಚಿ ಹೇಗೆ, ಅದನ್ನು ನಾವು ಋಗ್ವೇದದಿಂದ ಅರಿತಾಗ ಈ ಬದ್ಧತೆಗಳು ಅನ್ನೋದ್ರ ಬಗ್ಗೆನೆ ಋಗ್ವೇದ ಖಿಲಮಂತ್ರಗಳಲ್ಲಿ ನಾವು ನೋಡಿದಾಗ, ಅಥವಾ ಜಯ ಎನ್ನೋ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದಾಗ, ವ್ಯಾಸರು ರಚಿಸಿರುವಂತಹ ಮಹಾಭಾರತ ಅಲ್ಲ, ಜಯ ಅನ್ನೋದನ್ನು ನಾವು ನೋಡಿದಾಗ ಈ ಶರಣಾಗತಿ ಅಂದ್ರೆ ಏನು ಅಂತ ನಮಗೆ ಅರ್ಥ ಆಗತ್ತೆ. ಶರಣಾಗತಿ ಅಂದರೆ ಆ ತತ್ವವು ವಿಧಿಸಿರುವ ಅದು ಯಾವ ಗತಿಯಲ್ಲಿದೆ, ಆ ಗತಿಯನ್ನ ನಮ್ಮದಾಗಿಸಿಕೊಂಡರೆ, ನಾವು ಬದ್ಧರಾಗಿದ್ದರೆ ಆ ಗತಿಗೆ, ನಮಗೆ ಆಗ ನಾವು ಅಂದುಕೊಂಡಂತಹ ಅಂದರೆ ಆ ಬದ್ಧತೆ ಯಾವ ಪರಿಣಾಮವನ್ನು ಉಂಟು ಮಾಡ್ತಾರೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ನಮಗೆ ಗತಿಗಳ ಅರಿವಿಲ್ಲ. ಗತಿಗಳ ಅರಿವಿಲ್ಲದೆ ಶರಣತೆ ಇಲ್ಲ. ಯಾವ ಗತಿ ಇಲ್ಲ, ಶರಣತೆ ಇಲ್ಲ, ಆಗ ಬದ್ಧತೆ ಎಲ್ಲಿಂದ ಬರ್ತದೆ? ಬದ್ಧತೆ ಅನ್ನೋದು ಕೇವಲ ಒಂದು ಸ್ಪೆಕ್ಯುಲೇಷನ್ ಆಗ್ತದೆಯೇ ವಿನಃ, ಅಥವಾ ಅತಿ ಹೆಚ್ಚು ಅಂದರೆ ಭಕ್ತಿ ಆಗಬಹುದೇ ವಿನಃ, ನಮಗೆ ಎಲ್ಲಿ ಬದ್ಧರಾಗಬೇಕು, ಯಾವುದಕ್ಕೆ ಬದ್ಧರಾಗಿರಬೇಕು ಅಂದರೆ ಯಾವುದಕ್ಕೆ ನಾವು ಶರಣಾಗತಿಯನ್ನು ಹೊಂದಬೇಕು. ಯಾರೋ ಗಂಜಿಡ್ಕೊಂಬಂದು ಹೆದರಿಸ್ದ, ಅವನಿಗೆ ನಾವು ಶರಣಾದ್ವಿ. ಒಂದು ರಾಜ್ಯ ಇನ್ನೊಂದು ರಾಜ್ಯವನ್ನು ಆಕ್ರಮಣ ಮಾಡ್ತು, ಯಾರು ಬಲಿಷ್ಠರು ಅವರಿಗೆ ಜನರು ಶರಣಾದರು. ಆ ಶರಣಾಗತಿ ಅಲ್ಲ ಇಲ್ಲಿ ನಾನು ಮಾತಾಡ್ತಾ ಇರೋದು. ವೇದದಲ್ಲಿ ಏನು ಹೇಳ್ತಾ ಇದೆ? ಶರಣಾಗತಿ ಇದ್ರೆ ಬದ್ಧತೆ, ಅಂದ್ರೆ ತತ್ವ ಯಾವ ಗತಿಯನ್ನು ಕೊಡ್ತದೆ ಆ ಗತಿಯನ್ನು ಅರಿ, ಆ ಗತಿಗೆ ಶರಣಾಗು, ಅಂದ್ರೆ ಅದಕ್ಕೆ ಬದ್ಧತೆಯಲ್ಲಿರು. ಅವೆರಡು ಅರಿತಾಗ ಈ ರೀತಿ ನಾವು ಗತಿಗಳನ್ನ ಅರಿತುಕೊಂಡಾಗ ಜ್ಞಾನದ ಮುಖಾಂತರ, ಅದು ಭಕ್ತಿಯಿಂದನಾರ ಬನ್ನಿ, ದಾಸ ಮಾರ್ಗದಿಂದನಾರ ಬನ್ನಿ, ಕರ್ಮ ಮಾರ್ಗದಿಂದನಾರ ಬನ್ನಿ,
ಜ್ಞಾನ ಮಾರ್ಗದಿಂದಾದರೂ ಬನ್ನಿ, ಹೇಗಾದರೂ ಬನ್ನಿ, ಅರಿಯಬೇಕಾಗಿರುವುದೇನು, ಯಾವುದೇ ಮಾರ್ಗದಲ್ಲಿ ಬಂದರೂ ಗತಿಯನ್ನ, ಅಂದ್ರೆ ಯಾವ ತತ್ವ ಯಾವ ಪರಿಣಾಮವನ್ನ ಕೊಡ್ತಾ ಇದೆ ಅದನ್ನ ಮೊದಲು ಅರಿಬೇಕು. ಅದಕ್ಕೆ ನಾವು ಬದ್ಧರಾಗಬೇಕು. ಅಂದ್ರೆ ನಮಗೆ ಏನು ಬೇಕು ಅಂತ ನಮ್ಮನ್ನೇ ಕೇಳ್ಕೊಂಡಾಗ ಇಲ್ಲಿ ನನಗೇನು ಬೇಡ ಅನ್ನುವುದು ಕೂಡ ಒಂದು ಬೇಕೆ. ಈಗ ಬೇಡ ಅನ್ನುವುದನ್ನ ಸದ್ಯಕ್ಕೆ ಸೈಡಿಗಿಟ್ಟು ಬೇಕು ಎನ್ನುವುದನ್ನು ನಾವು ನೋಡಿದಾಗ, ಬೇಕು ಎನ್ನುವುದು ನಮಗೆ ಗೊತ್ತಿದೆ. ಆದರೆ ಆ ಬೇಕು ಎನ್ನುವುದಕ್ಕಾಗಿ ಯಾವ ತತ್ವವನ್ನು ಹಿಡಿಯಬೇಕು, ಯಾವುದಕ್ಕೆ ನಾವು ಬದ್ಧರಾಗಬೇಕು? ಈ ಜ್ಞಾನ ಇದೆಯೇ? ಇದೆ. ಈಗ ನಾವು ಎಜುಕೇಶನ್ ತಗೋತೀವಿ, ಇಂಜಿನಿಯರ್ ಆದರೆ ಇಂಜಿನಿಯರ್ ಗತಿ, ಡಾಕ್ಟರ್ ಆದರೆ ಡಾಕ್ಟರ್ ಗತಿ, ಅಕೌಂಟೆಂಟ್ ಆದರೆ ಅಕೌಂಟೆಂಟ್ ಗತಿ, ಇವೆಲ್ಲ ಗೊತ್ತಿದೆ. ಆದರೆ ಸಿಂಥಸಿಸ್ಸಿನಲ್ಲಿ, ಅಂದರೆ ನಾವು ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಬೇಕಾದರೆ ಯಾವ ಗತಿಯನ್ನು ಹಿಡಿಯಬೇಕು, ಅಂದ್ರೆ ಎಲ್ಲಿಗೆ ಬದ್ಧರಾಗಬೇಕು ಎನ್ನುವುದು ಮುಖ್ಯ. ಈ ಬದ್ಧತೆ ಎನ್ನುವುದರಲ್ಲಿ ಇವತ್ತು ವಿಜ್ಞಾನ ಒಂದು ಹಂತ ಸಾಧಿಸಿದೆ. ವೇದ ಮೊದಲು ಏನು ಹೇಳುತ್ತೆ ಅಂದರೆ, ಈ ಬದ್ಧತೆ, ಉದಾಹರಣೆಗೆ ಈ ಬದ್ಧತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಶರಣಾಗತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ ಅಣು ಎಂಬುದನ್ನು ತೆಗೆದುಕೊಳ್ಳೋಣ. ಆಟಮ್. ಆಟಮ್ನಲ್ಲಿ ಇವತ್ತು ವಿಜ್ಞಾನ ಶಕ್ತಿಯನ್ನ ಉತ್ಪಾದಿಸುವ ಕ್ರಮವನ್ನು ಅರಿತಿದೆ. ಅಂದ್ರೆ ಅದು ವಿದ್ಯುತ್ ಇರಬಹುದು, ಶಾಖ ಇರಬಹುದು, ಪರಮಾಣು ಬಾಂಬ್ ನಾಶಕ್ಕೆ ಇರಬಹುದು. ಈ ರೀತಿ ಅಂದ್ರೆ ಶಕ್ತಿಗಳ ಸಂಚಯನ ಅಣುವಿನಲ್ಲಿದೆ. ಆ ಅಣುವಿನನ್ನು ಸ್ಫೋಟಿಸಿದಾಗ, ಅಂದ್ರೆ ಫಿಷನ್ ಆರ್ ಫ್ಯೂಷನ್ ಮಾಡಿದಾಗ ನಮಗೆ ಆ ಅಣುವಿನಲ್ಲಿರುವ ಶಕ್ತಿ ಬರ್ತದೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಅಂದರೆ ಏನು? ನಾವು ಮೊನ್ನೆ ಯುದ್ಧ ಎಲ್ಲ ಆಗ್ತಾ ಇದೆ, ಈಗಲೂ ನೋಡಿದ್ವಿ. ಪರಮಾಣು ಬಾಂಬ್, ಅದರಿಂದ ಏನಾಗ್ತದೆ ಗೊತ್ತಿದೆ. ಅದನ್ನು ಮ್ಯಾನುಫ್ಯಾಕ್ಚರ್ ಹೇಗೆ ಮಾಡಬೇಕು ಗೊತ್ತಿದೆ. ಅದಕ್ಕೆ ಮೂಲ ದ್ರವ್ಯ ಯಾವುದು ಗೊತ್ತಿದೆ. ಶಕ್ತಿಯ ಬಿಡುಗಡೆಯ ಕ್ರಮ ಯಾವುದು ಗೊತ್ತಿದೆ. ಆದರೆ ಆಹಾರ ಈ ರೀತಿಯಾಗಿ ಯಾವ ಬದ್ಧತೆಯಲ್ಲಿ ಆಹಾರ ಬರ್ತದೆ, ಯಾವ ಬದ್ಧತೆಯಲ್ಲಿ ನಮಗೆ ಜ್ಞಾನ ಬರ್ತದೆ ಹೇಳಿ ಕೀರ್ತಿಯವರೇ? ಈಗ ಪೆಟ್ರೋಲ್ನಿಂದ ಶಕ್ತಿ, ಗ್ಯಾಸಿಂದ ಶಕ್ತಿ, ಅಣುವಿನಿಂದ ಶಕ್ತಿ, ಇವೆಲ್ಲ ಗೊತ್ತಾಗಿದೆ ನಮಗೆ. ಗಾಳಿಯಿಂದ ಶಕ್ತಿ. ಆದ್ರೆ ಆಹಾರ ಎಲ್ಲಿಂದ ಬರ್ತದೆ? ಜ್ಞಾನ ಎಲ್ಲಿಂದ ಬರ್ತದೆ? ಅದಕ್ಕೆ ಬೇಕಾಗಿರುವ ಶರಣಾಗತಿ ಯಾವುದು, ಬದ್ಧತೆ ಯಾವುದು ಗೊತ್ತೇ? ಈ ಬದ್ಧತೆಗಳನ್ನ ಇವತ್ತಿನ ವಿಜ್ಞಾನ ಹೇಳ್ಕೊಡ್ತಾ ಇಲ್ಲ. ಡಿಸ್ಟ್ರಕ್ಷನ್ ಕಡೆ ಹೋಗ್ತಾ ಇದೆ. ಅಂದ್ರೆ ಕೇವಲ ಶಕ್ತಿ 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 ಶಕ್ತಿ. ಪೆಟ್ರೋಲ್ ತೆಗಿ, ಡೀಸೆಲ್ ತೆಗಿ, ಅಣು ಶಕ್ತಿ ತೆಗಿ. ಸರಿ, ಆಹಾರ ಎಲ್ಲಿ ಬರ್ತಾ ಇದೆ ಅಂದ್ರೆ ವೇದ ಹೇಳ್ತದೆ, ಶಕ್ತಿ, ಆಹಾರ ಹಾಗೂ ಜ್ಞಾನ ಮೂರು ಕೂಡ ಅಣುವಿನಿಂದನೇ ಬರ್ತದೆ. ಇದನ್ನು ನಾವು ಸರಿಯಾಗಿ ಅರಿಬೇಕು. ಅಂದ್ರೆ ಅಣುವಿನ ಸ್ಫೋಟಕದಿಂದ, ಅಣುಗಳನ್ನು ಸ್ಫೋಟಿಸಿದಾಗ ಶಕ್ತಿಯ ಸೋರಿಕೆ ಅಥವಾ ಶಕ್ತಿ ನಮಗೆ ಸಿಗ್ತದೆ. ಅದೇ ಅಣುಗಳು ಘಾಟಕವಾದಾಗ ಅದರಿಂದ ಆಹಾರದ ಉತ್ಪತ್ತಿ, ಅಣುಗಳು ಘೋಟಕವಾದಾಗ ಅದರಿಂದ ಜ್ಞಾನದ ಉತ್ಪತ್ತಿ. ಅಂದ್ರೆ ಅಣುವಿನಿಂದ ಮೂರು ರೀತಿಯಾದ ಉತ್ಪನ್ನ ನಡೀತಾನೆ ಇದೆ. ಆದ್ರೆ ನಾವು ಕಂಟ್ರೋಲ್ ತಗೊಂಡಿರೋದು, ಸೈನ್ಸಲ್ಲಿ ಗೊತ್ತಿರೋದು ಶಕ್ತಿ ಒಂದು ಮಾತ್ರ, ಫಿಷನ್ ಅಂಡ್ ಫ್ಯೂಷನ್, ಅಟಾಮಿಕ್ ಫಿಷನ್ ಅಂಡ್ ಫ್ಯೂಷನ್. ಆದರೆ ಅದೇ ರೀತಿಯಾಗಿ ನಾವು ಅಣುವಿನಿಂದನೇ ಆಹಾರ, ಅಣುವಿನಿಂದನೇ ಜ್ಞಾನ. ಜ್ಞಾನ ಎನ್ನುವುದು, ಆಹಾರ ಅಂದ್ರೆ ಅನ್ನ ಎನ್ನುವುದು, ಶಕ್ತಿ ಎನ್ನುವುದು ಮೂರು ಕೂಡ ಅಣುವಿನಿಂದನೇ
ಬರುವಂಥದ್ದು. ಇದಕ್ಕೆ ವೈಶೇಷಿಕ ದರ್ಶನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಋಷಿಗಳು ಅಣುವಿಗೆ ಸ್ಫೋಟಕ, ಘೋಟಕ, ಘಾಟಕ ಎನ್ನುವ 3 ರೀತಿಯಾದ ಬದ್ಧತೆ ಇದೆ ಅಂತ ಕಂಡುಹಿಡಿದರು. ಶಕ್ತಿ, ಅನ್ನ ಹಾಗೂ ಜ್ಞಾನ, ಈ 3 ರೀತಿಯಾದ ವಿಚಾರಗಳು ಸಿಗ್ತದೆ. ಅಂದ್ರೆ ಒಂದು ಅಣುವಿನಲ್ಲಿ 3 ಬದ್ಧತೆ ಇದೆ. ಅದಕ್ಕೆ ನಾವು ಶರಣಾದಾಗ, ಆ ಗತಿಯನ್ನ ನಾವು ಫಾಲೋ ಮಾಡಿದಾಗ, ಅಂದರೆ ಇವತ್ತು ಅಣುಬಾಂಬ್ ಮಾಡಿದಾಗ ಯಾವ್ದು ರೀತಿ ಮಾಡ್ತಾರೆ, ಅದು ಸ್ಫೋಟಕವಾಗುವ ರೀತಿಯಲ್ಲಿ ಏನು ತತ್ವಗಳನ್ನು ಅನುಸರಿಸಬೇಕು ಅದನ್ನೇ ಮಾಡ್ತಾರೆ. ಅದೇ ನಾವು ಮಣ್ಣಿನಲ್ಲಿ ಬೀಜವನ್ನು ಬಿತ್ತಿದಾಗ ಆ ಬೀಜವು ಅನ್ನದ ಉತ್ಪಾದನೆಗೆ, ಆಹಾರದ ಉತ್ಪಾದನೆಗೆ ಕಾರಣವಾಗ್ತದೆ. ಅದೇ ನಾವು ಜಪ ತಪ ಮಂತ್ರಗಳನ್ನು ನೋಡಿದಾಗ ಅಲ್ಲಿ ಅದೇ ಅಣುವಿನಿಂದ ಜ್ಞಾನವು ಬರುತ್ತದೆ. ಅಂದ್ರೆ ಜ್ಞಾನ ಎಲ್ಲಿ ಅಡಕವಾಗಿದೆ? ಅಣುವಿನಲ್ಲಿ ಅಡಕವಾಗಿದೆ. ಆಹಾರ ಎಲ್ಲಿ ಅಡಕವಾಗಿದೆ? ಅದೇ ಅಣುವಿನಲ್ಲಿ ಅಡಕವಾಗಿದೆ. ಶಕ್ತಿಯಲ್ಲಿ ಅಡಕವಾಗಿದೆ, ಅದೇ ಅಣುವಿನಲ್ಲಿ ಅಡಕವಾಗಿದೆ. ಆಗ ನಾವು ಈ 3 ವಿಚಾರಗಳು ಜಗತ್ತಿಗೆ ಅತ್ಯಂತ ಅವಶ್ಯಕ. ಜ್ಞಾನ, ಆಹಾರ ಹಾಗೂ ಶಕ್ತಿ. ಈ 3ಕ್ಕೂ ಏನು ಬೇಕು? ಅಣು ಬೇಕು. ಅಂದ್ರೆ ಪರಮ ಆತ್ಮದ ಚಲನೆ ಮತ್ತು ಚಿಂತನೆ 3 ರೀತಿಯಲ್ಲಿ, ಎಲೆಕ್ಟ್ರಾನ್, ಪ್ರೋಟಾನ್ ಅಂಡ್ ನ್ಯೂಟ್ರಾನ್, ಇವುಗಳಲ್ಲಿ ಅಡಗಿಸಿಟ್ಟಿದೆ. ಅಂದರೆ 3 ರೀತಿಯಾದ ಗತಿಗಳು ಒಂದು ಅಣುವಿನಲ್ಲಿದೆ. ಆ ಗತಿಯನ್ನ ನಾವು ಶರಣಾದಾಗ, ಅಂದ್ರೆ ಬದ್ಧತೆಯಿಂದ ಫಾಲೋ ಮಾಡಿದಾಗ, ನಮಗೆ ಶಕ್ತಿ ಬೇಕಾ ಶಕ್ತಿ, ಆಹಾರ ಬೇಕಾ ಆಹಾರ, ಜ್ಞಾನ ಬೇಕಾ ಜ್ಞಾನ. ನಾವು ತಪಸ್ಸು ಮಾಡಿದಾಗ, ಧ್ಯಾನ ಮಾಡಿದಾಗ, ಅಥವಾ ನಮಗೆ ಗೊತ್ತಿಲ್ಲದ್ದು ನಮ್ಮ ಮನಸ್ಸಿನಲ್ಲಿ ಉಂಟಾದಾಗ ಎಲ್ಲಿಂದ ಬಂತು? ಅಂದರೆ ಅದು ಅಣುವಿನಿಂದ ಬಂತು. ಅಂದರೆ ನಾವು ಯಾವುದೋ ಕ್ಷಣದಲ್ಲಿ, ಯಾವುದೋ ವಿಚಾರದಲ್ಲಿ ನಾವು ಆ ಶರಣಾಗತಿಯನ್ನ, ಅಂದರೆ ಅಣುವಿನಲ್ಲಿರುವ ಘೋಟಕ ಎನ್ನುವ ಪಾತ್ರದ ತತ್ವವನ್ನು ನಾವು ಬದ್ಧತೆಗೆ ನಾವು ಅಳವಡಿಸಿಕೊಂಡಾಗ ಜ್ಞಾನದ ಉದಯ. ಅದೇ ರೀತಿ ಕೃಷಿಕ, ಅವನು ಮಣ್ಣಿನಲ್ಲಿ ಬೀಜವನ್ನು ಬಿತ್ತಿ ವ್ಯವಸಾಯವನ್ನು ಮಾಡಿದಾಗ ಅನ್ನದ ಉತ್ಪಾದನೆ, ಅದೇ ಶಕ್ತಿಯ ಉತ್ಪಾದನೆ. ಮಣ್ಣಿನಿಂದ ಶಕ್ತಿ ಬರೋದಿಲ್ಲ, ಮಣ್ಣಿನಿಂದ ಆಹಾರ ತಿನ್ನಕ್ಕಾಗಲ್ಲ. ಮಣ್ಣನ್ನೇ ನಾವು ಗಮನಿಸಿದರೆ ನಮಗೆ ಯಾವ ಜ್ಞಾನಗಳ ಉತ್ಪತ್ತಿ ಆಗುವುದಿಲ್ಲ. ಅದರಲ್ಲಿ 3 ರೀತಿಯಾದ ಗತಿಗಳಿವೆ, ಸ್ಫೋಟಕ, ಘಾಟಕ, ಘೋಟಕ. ಆ 3 ವಿಚಾರವನ್ನು ನಾವು ಯಾವುದಕ್ಕೆ ನಮ್ಮನ್ನು ನಾವು ಬದ್ಧತೆ ಇಟ್ಕೋತೀವೋ, ಅಲ್ಲಿ ನಾವು ಯಾವುದಕ್ಕೆ ಗತಿಗೆ ಶರಣಾಗುತ್ತೀವೋ, ಆಗ ನಮಗೆ ಅದರ ಪರಿಣಾಮ ನಮ್ಮ ಕೈ ಸಿಗ್ತದೆ. ಇವತ್ತು ಜ್ಞಾನ ಎಲ್ಲಿಂದ ಬಂತು ಗೊತ್ತಿಲ್ಲ, ಆಹಾರ ಭೂಮಿಲಿ ಹೇಗೆ ಬೆಳೆಯುತ್ತೆ ಗೊತ್ತಿಲ್ಲ, ಆದ್ರೆ ಅನುಭವ ಮಾಡೋದು ಮಾತ್ರ ಗೊತ್ತಿದೆ. ಈ ರೀತಿಯಲ್ಲಿ ನಾವು ನೋಡಿದಾಗ ಆ ನಾರಾಯಣ ತಾನು ಮಾಡಿರುವ ತತ್ವಗಳಿಗೆ ಗತಿಯನ್ನು ನಿರೂಪಿಸಿದ್ದಾನೆ. ಆ ಗತಿಯನ್ನ ನಾವು ಫಾಲೋ ಮಾಡಿದರೆ, ಅದಕ್ಕೆ ಶರಣಾದರೆ, ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ, ಅಂದರೆ ಈಗ ಅಣುಬಾಂಬ್ ಮಾಡ್ತಾರೆ ಅಂದರೆ ಅಣುಬಾಂಬ್ ಅನ್ನೋದಕ್ಕೆ ಶರಣಾಗಿದ್ದಾರೆ ಸೈಂಟಿಸ್ಟ್ಗಳು ಅಂತ ಅರ್ಥ. ಅಂದ್ರೆ ಏನು? ಆ ಪ್ರಿನ್ಸಿಪಲ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಆ ಪರಿಣಾಮ ಬೇಕಿರುವುದಕ್ಕೆ ಯಾವ ತತ್ವ, ಯಾವ ಸ್ಟೆಪ್ ಬೈ ಸ್ಟೆಪ್ ತತ್ವಗಳನ್ನು ನಾವು ಪ್ರಯೋಗಿಸಬೇಕು, ಉಪಯೋಗಿಸಬೇಕು ಅನ್ನುವುದರ ಮೇಲೆ ಅದನ್ನು ಕಂಡುಹಿಡ್ಕೊಂಡಿದ್ದಾರೆ. ಆದರೆ ನಾವು ಆಹಾರದ ಉತ್ಪಾದನೆ, ಜ್ಞಾನದ ಉತ್ಪಾದನೆಗೆ ಈ ಒಂದು ರಿಸರ್ಚ್ ಮಾಡಿಲ್ಲ.
ಆದರೆ ಈ ನಾರಾಯಣ ಎಲ್ಲ ತತ್ವಗಳಲ್ಲೂ ಒಂದು ಗತಿಯನ್ನಿಟ್ಟಿದ್ದಾನೆ. ಆ ಗತಿಗೆ ಶರಣಾಗತಿ, ಶರಣ, ಶರಣಾಗು ಎಂದಾಗಿ ಸೂಚಿಸಿದ್ದಾನೆ. ಮತ್ತೆ ಅದಕ್ಕೆ ಹೇಗೆ ಬದ್ಧನಾಗಬೇಕು ಎನ್ನುವುದನ್ನು ನಮಗೆ ಅವನು ಹೇಳಿಕೊಟ್ಟಿದ್ದಾನೆ. ಅದೇ 89ನೆಯ ನಾಮ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಂ ಪರಿದಾವಭೂವ ತ್ವೇಹ ಯತ್ಪಿತರಶ್ಚಿನ್ನ ಇಂದ್ರ ವಿಶ್ವ ವಾಮಾಚರಿತಾರೋ ಅಸನ್ವನ್ ತ್ವೇಗಾವತ್ಸುರುಘಾಸ್ತ್ವೇಹಶ್ವ. ಓಂ ಶರಣಾಯ ನಮಃ. ವಾಮನನಾದ ಅದೇ ನಾರಾಯಣ ಹೇಗೆ ತತ್ವವನ್ನು ಅನುಸರಿಸಿದ, ಆ ತತ್ವಕ್ಕೆ ಶರಣಾದ, ಬದ್ಧನಾದ. ಹಾಗಾಗಿ ಅವನು ವಾಮನನಾದ. ವರವನ್ನು ಕೊಟ್ಟ ನಂತರ ಬಲಿ ಮರುಕ್ಷಣದಲ್ಲಿ ಮತ್ತೊಂದು ತತ್ವಕ್ಕೆ ಬದ್ಧನಾದ, ತ್ರಿವಿಕ್ರಮನಾಗಿ ಬೆಳೆದ. ಅದೇ ರೀತಿ ಹಿರಣ್ಯಕಶಿಪು ಅವನು ಒಂದು ತತ್ವದಲ್ಲಿದ್ದ, ಆ ತತ್ವದಿಂದ ಜಗತ್ತನ್ನೇ ನಡಗಿಸಿದ್ದ. ಅಂದರೆ ಅವನು ಒಂದು ತತ್ವಕ್ಕೆ ಶರಣಾಗಿದ್ದ. ಆ ಒಂದು ಗತಿಯನ್ನು ಹಿಡಿದು ಬಹಳ ಹಿಂಸಕನಾಗಿದ್ದ, ತಾನೇ ಪರಮಾತ್ಮ ಅಂತ ಅನ್ಕೊಂಡಿದ್ದ. ಆಗ ನೋಡಿ ನಾರಾಯಣ ಸೃಷ್ಟಿಸಿದ ಒಂದು ಹೊಸ ತತ್ವ, ಅದೇ ನರಸಿಂಹ. ಯಾಕೆ ಅಂತಂದ್ರೆ ನರಸಿಂಹ ತತ್ವ ಬರಲಿಕ್ಕೆ ಕಾರಣ ಆ ಹಿರಣ್ಯಕಶಿಪು ಬ್ರಹ್ಮನಿಂದ ತೆಗೆದುಕೊಂಡಂತಹ ವರ. ಯಾವ್ಯಾವುದರಿಂದ ಸಾವು ಬರಬಾರದು ಅಂತ ಕೇಳಿದ್ದ. ಆದರೆ ನರಸಿಂಹ ಎನ್ನುವ ಒಂದು ತತ್ವ ಇತ್ತಿಲ್ಲ. ಆ ತತ್ವವನ್ನ ಫಾಲೋ ಮಾಡಿದ ನಾರಾಯಣ ಅದರಿಂದ ಇವನ ಬದ್ಧತೆಯನ್ನು ತೆಗೆದುಹಾಕಿದ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ವಿಷ್ಣುವಿನ 1,000 ಅವತಾರಗಳಲ್ಲಿ ನಾವು ಏನು ನೋಡ್ತಾ ಇದ್ದೇವೆ, ಅಥವಾ 1,000 ಮಂತ್ರಗಳು ಏನು ನೋಡ್ತಾ ಇದ್ದೇವೆ, ಅದರಲ್ಲಿ ನಿರುಕ್ತ ಭಾಗವಿದೆ. ಅಂದರೆ ನಾವು ಅರ್ಥ ಮಾಡಿಕೊಳ್ಳುವ ಭಾಗವಿದೆ, ಅದು ಮಂತ್ರ ಹೇಳ್ತಾ ಇಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ತತ್ವಗಳಿಗೆ ಬದ್ಧತೆಯಿಂದ ಹೊಂದಿ ನಾವು ಪರಮಾತ್ಮನನ್ನು ಹೊಂದಬೇಕೇ ವಿನಃ ತತ್ವಗಳ ಬದ್ಧತೆಯಿಂದ ಪರಮಾತ್ಮನನ್ನು ಕೆಣಕಿದರೆ ಪರಮಾತ್ಮನನ್ನು ಕೆಣಕುವುದು ಅಂದರೆ ಏನು? ವೇದ ಅಂದರೆ ಶ್ರುತಿ, ಸ್ಮೃತಿ, ಸದಾಚಾರ, ಮತ್ತೆ ಮತ್ತೊಂದು ಜೀವಿಗೆ ನೋವುಂಟಾಗದಂತೆ ಬದುಕುತ್ತಿರುವವರ ಅಂತಹ ಜೀವಿಗಳ ಹಿಂಸೆ. ಯಾವಾಗ ಸದಾಚಾರದಲ್ಲಿರುವವರ ಜೀವನವು ಹಿಂಸೆಗೆ ಒಳಪಡುತ್ತದೆ, ಆಗ ಪರಮಾತ್ಮ ಅದರ ನಿವೃತ್ತಿಗಾಗಿ, ಆ ದುಷ್ಟತನದ ದಮನಕ್ಕಾಗಿ ಹೊಸ ರೀತಿಯಾದ ಬದ್ಧತೆಯನ್ನು ತೋರ್ತಾನೆ. ಆಯಾ ಕಾಲಕ್ಕೆ ತೋರಿದ ಬದ್ಧತೆಯೇ ಅವತಾರ. ಹೀಗಾಗಿ ಈ ಬ್ರಹ್ಮಾಂಡದಲ್ಲಿ ಚಲಿಸುತ್ತಿರುವ ಸಕಲ ಸೃಷ್ಟಿಯು ಒಂದೊಂದು ರೀತಿಯಲ್ಲಿ ತೊಂದರೆಗೆ ಒಳಗಾದಾಗ ಆ ಬ್ರಹ್ಮ ಆ ಪರಮಾತ್ಮನಿಂದ ತತ್ವವನ್ನ ತೆಗೆದುಕೊಂಡು ಅದರ ಗತಿಯನ್ನು ನಿರೂಪಣೆ ಆದಂತಹ ಗತಿಯನ್ನು ತೆಗೆದುಕೊಂಡು ಅದಕ್ಕೆ ಶರಣಾಗಿ, ಅದಕ್ಕೆ ಬದ್ಧನಾಗಿ, ಅದಕ್ಕೆ ತಕ್ಕ ಸೃಷ್ಟಿಯನ್ನು ಮಾಡ್ತಾನೆ. ಹಾಗಾಗಿ ಬ್ರಹ್ಮ ಆ ಪರಮಾತ್ಮನನ್ನ ನಿತ್ಯದಲ್ಲಿ ಸ್ತುತಿಸುತ್ತಾನೆ. ಈ ರೀತಿಯಾಗಿ ಸಕಲ ಜೀವಕ್ಕೂ ಬ್ರಹ್ಮನಿಂದ ಆರಂಭವಾಗಿ ಅಣುರೇಣ ತೃಣಕಾಷ್ಟ ಎಲ್ಲದಕ್ಕೂ ಕೂಡ ಅಭೀಷ್ಟಗಳು ಅಂತ ಇದೆ. ಅಂದ್ರೆ ಅಭೀಷ್ಟ, ನನಗಿದು ಬೇಕು, ಅದು ಬೇಕು, ಎಲ್ಲವೂ ಬೇಕು. ಬೇಕು ಸರಿ, ಆ ಬೇಕು ಎನ್ನುವುದಕ್ಕೆ
ಅದನ್ನ ಪ್ರಾಕ್ಟಿಕಲ್ ಆಗಿ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಏನು ಬೇಕು? ಅದಕ್ಕೆ ಬೇಕಿರುವ ಆ ಒಂದು ಪರಿಣಾಮ ಬೀರುವಂತಹ ತತ್ವಗಳು ಬೇಕು. ಆ ಪರಿಣಾಮಕ್ಕೆ ತೆಗೆದುಕೊಂಡು ಹೋಗುವಂತಹ ಗತಿ ಬೇಕು. ಇವುಗಳೆಲ್ಲ ಎಲ್ಲಿದೆ? ಅದೇ ಋಗ್ವೇದದಲ್ಲಿರುವ ಋಕ್ಕುಗಳು ಅಂದರೆ ಏನು? ಕಾಸ್ಮಿಕ್ ಗವರ್ನೆನ್ಸ್ ಎಂಬುದರ ತತ್ವಗಳು. ಅದರ ಒಂದು ರಚನೆ ಮಾಡಿರುವುದೇ ಪರಮಾತ್ಮ. ಯಾತಕ್ಕೆ? ಅವನು ಒಂದು ಫಂಡಮೆಂಟಲ್ ರಿಕ್ವೈರ್ಡ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿಬಿಟ್ಟಿದ್ದಾನೆ. ಇಷ್ಟೆಲ್ಲ ಮಾಡಿದ್ರು ಈಗ ನಮಗೆ ಸೂರ್ಯನ ಬೆಳಕು, ಅದಕ್ಕೇನು ದುಡ್ಡಿಲ್ಲ, ಅದಕ್ಕೇನು ನಾವು ಮಾಡೋದಿಲ್ಲ, ಅದ್ರ ಪಾಡಿಗೆ ಅದು ಬರುತ್ತೆ. ಮಳೆ ತನ್ನ ಪಾಡಿಗೆ ಬರುತ್ತೆ, ನದಿ ತನ್ನ ಪಾಡಿಗೆ ಬರುತ್ತೆ. ಅಂದ್ರೆ ಪಂಚಭೂತಗಳು ತಮ್ಮ ಪಾಡಿಗೆ ತಾವು ಇವೆ. ಅಷ್ಟಕ್ಕೆ ನಮಗೆ ತೃಪ್ತಿಯೇ. ಅಣುವಿನಿಂದ ಸ್ಫೋಟಕ, ಘಾಟಕ, ಘೋಟಕ ಅದೂ ಇದೆ. ಅಷ್ಟೇ ಸಾಕೆ? ಇಲ್ಲ, ನಮ್ಮಗಳಿಗೆ ನಮ್ಮದೇ ಆದ ಅಭೀಷ್ಟಗಳಿದೆ. ಅವುಗಳನ್ನು ಹೇಗೆ ನಾವು ಮಾಡೋದು? ಅವುಗಳನ್ನು ಹೇಗೆ ಸಂಪಾದನೆ ಮಾಡೋದು? ಅವುಗಳನ್ನು ನಾವು ಹೇಗೆ ಅಚೀವ್ ಮಾಡೋದು? ಅದಕ್ಕಾಗಿ ಋಕ್ಕುಗಳು ಅಂದ್ರೆ ಅದಕ್ಕೆ ಬೇಕಾಗಿರುವ ತತ್ವವನ್ನ ಋಷಿಗಳ ದೃಷ್ಟಿಗೆ ಗೋಚರಿಸುವಂತೆ ಮಾಡಿ ಉಂಟಾದದ್ದೇ ಋಗ್ವೇದ. ಸಕಲದ ಅಭೀಷ್ಟಗಳಿಗೆ ಆ ಹರಿಯು ಋಕ್ಕುಗಳನ್ನ ರಚಿಸಿಕೊಂಡಿದ್ದಾನೆ. ಈ ರೀತಿ ಇರುವಂಥದ್ದು ನಂತರ ಜ್ಞಾನ ಬೇಕಲ್ವೇ? ಈಗ ರಚನೆ ಆಯಿತು, ಋಕ್ಕುಗಳಾಯಿತು, ತತ್ವಗಳಾಯಿತು, ಗತಿಗಳಾಯಿತು, ನಮ್ಮ ಅಭೀಷ್ಟಗಳನ್ನು ನೆರವೇರಿಸಿಕೊಳ್ಳುವ ಬಗೆಯಾಯಿತು. ಅಷ್ಟೇ ಸಾಕೆ? ಯಾವುದಕ್ಕೆ ಯಾವುದು ಬೇಕು? ಏನನ್ನ ಪಡೆದುಕೊಳ್ಳೋದಿಕ್ಕೆ ಯಾವ ತತ್ವ ಬೇಕು? ಕಬ್ಬಿನಲ್ಲಿ ಖಾರ ಹುಡುಕುವುದೇ? ಹುಣಸೆ ಹಣ್ಣಿನಲ್ಲಿ ಸಿಹಿ ಹುಡುಕುವುದೇ? ನಿಂಬೆ ಹಣ್ಣಿನಲ್ಲಿ ಕಬ್ಬಿನ ರಸ ಸಿಗುವುದೇ? ಬೇವಿನ ಹಣ್ಣಿನಲ್ಲಿ ಮಾವಿನ ಸಿಹಿ ಸಿಗುವುದೇ? ಇಲ್ಲವಲ್ಲ. ನಮಗೆ ಇಂಥದೇ ಬೇಕು ಅಂದಾಗ ಆ ಜ್ಞಾನ ಬೇಕು, ಅಂದ್ರೆ ಆ ಗತಿ ಬೇಕು, ಆ ಗತಿಯ ತಿಳುವಳಿಕೆ ಬೇಕು, ಗತಿಯ ಪರಿಣಾಮ ಬೇಕು. ಅದು ಹೇಗೆ ವರ್ಕ್ ಆಗ್ತದೆ, ಅದರ ಫಂಕ್ಷನ್ಸ್ ಏನು ಗೊತ್ತಾಗಬೇಕು, ಇನಿಷಿಯಲ್ ಕಂಡೀಷನ್ಸ್ ಏನು ಗೊತ್ತಾಗಬೇಕು, ರಾ ಮೆಟೀರಿಯಲ್ ಏನು ಗೊತ್ತಾಗಬೇಕು, ಟೋಟಲ್ ಪ್ರಾಜೆಕ್ಟ್ ಅರ್ಥ ಆಗಬೇಕು. ಅಂದ್ರೆ ಆಗ ಮಾತ್ರ ನಾವು ಅದರಲ್ಲಿ ಬದ್ಧರಾಗಿ ಮುಂದಕ್ಕೆ ಚಲಿಸಲಿಕ್ಕೆ ಸಾಧ್ಯ. ರ್ಯಾಂಡಮ್ ಆಗಿ ತಪಸ್ ಮಾಡೋಕ್ಕಾಗತ್ತೆ? ನಮ್ಮ ಇಷ್ಟಗಳನ್ನ ರ್ಯಾಂಡಮ್ ಆಗಿ ಮೆಟೀರಿಯಲೈಸ್ ಮಾಡೋಕ್ಕಾಗತ್ತೆ? ಆಗೋದಿಲ್ಲ. ಎಲ್ಲವೂ ಸಿಸ್ಟಮ್ಯಾಟಿಕಲ್ ಇದೆ. ನಾನು ಶರಣಾಗತಿಯನ್ನು ಹೊಂದ್ತೇನೆ ಅಂದರೆ ಎಲ್ಲಿ ಶರಣಾಗತಿ ಹೊಂದಬೇಕು, ಯಾವುದಕ್ಕೆ ಹೊಂದಬೇಕು? ಆ ಪರಮಾತ್ಮನ ಲಕ್ಷಾಂತರ ಕೋಟ್ಯಾಂತರ ಇನ್ಫೈನೈಟ್ ತತ್ವಗಳಿದೆ, ಇನ್ಫೈನೈಟ್ ಗತಿಗಳಿದೆ, ಇನ್ಫೈನೈಟ್ ಪರಿಣಾಮಗಳಿದೆ. ಅದನ್ನು ನನಗೆ ಬೇಕಾದ್ದು ಯಾವುದು? ಅದು ತಿಳ್ಕೊಳ್ಳೋ ಬಗೆ ಹೇಗೆ? ಜ್ಞಾನ ಬೇಕು. ಆ ಜ್ಞಾನಕ್ಕಾಗಿ ರೂಪುಗೊಂಡದ್ದೇ ನಮ್ಮ ಇಂದ್ರಿಯಗಳು. ಅಣುವಿನಲ್ಲಿರುವ ಜ್ಞಾನವನ್ನು ಅಂದ್ರೆ ಇದರಲ್ಲಿ ಇರುವಂತಹ ಋಕ್ಕುಗಳಲ್ಲಿ ಇರುವಂತಹ ತತ್ವದ ಜ್ಞಾನ ಪ್ರತಿಯೊಂದು ಅಣುವಿನಲ್ಲಿದೆ. ಆ ಅಣುವನ್ನು ನಾವು ಅರಿತುಕೊಂಡಾಗ ಜ್ಞಾನ. ಅರಿತುಕೊಳ್ಳುವುದಕ್ಕಾಗಿ ಇರುವುದು ಇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ತನ್ಮಾತ್ರೆಗಳು. ಇವೆಲ್ಲ ರಚನೆ ಯಾಕಾಗಿದೆ ಅಂತಂದ್ರೆ ನಾವು
ಆ ಜ್ಞಾನವನ್ನ ಪಡೆದುಕೊಳ್ಳಲಿಕ್ಕೆ ವೇದದಲ್ಲಿ ಎಲ್ಲ ಇದೆ. ಈಗ ಲೈಬ್ರರಿಯಲ್ಲಿ ದೊಡ್ಡ ಲೈಬ್ರರಿ ಅಂತ ಇಟ್ಕೊಳ್ಳೋಣ. ಆ ಲೈಬ್ರರಿಯಲ್ಲಿ ಕಸ ಗುಡಿಸಿ ಕೆಲಸ ಮಾಡಿ ಮ್ಯಾನೇಜರ್ ಆಗಿ ಜನರಲ್ ಮ್ಯಾನೇಜರ್ ಏನೇ ಮಾಡಿದ್ರು ಕೆಲಸ ಮಾಡಿದ್ರು ಆ ಲೈಬ್ರರಿಲಿರುವ ಪುಸ್ತಕಗಳ ಜ್ಞಾನ ನಮಗೆ ಬಂತೇ? ಬರಲಿಲ್ಲ. ನಾವು ಒಂದು ಪುಸ್ತಕಕ್ಕೆ ಬದ್ಧರಾಗಬೇಕು, ಸ್ಟಡಿ ಮಾಡಬೇಕು, ಅಂದರೆ ಶರಣಾಗಬೇಕು. ಆಗ ಆ ಪುಸ್ತಕವು ಹೇಳುವಂತಹ ಗತಿಯು ನಮಗೆ ದೊರಕುತ್ತದೆ. ಈ ರೀತಿಯಾಗಿ ಇರುವಾಗ ಇದು ಎಲ್ಲ ಒಂದು ಪ್ಲಾಟ್ಫಾರ್ಮ್ ಮಾಡೋದ್ನಲ್ಲ ಜಗತ್ತು, ಲೋಕ, ಪ್ರಪಂಚ ಎಲ್ಲವನ್ನು ಮಾಡಿದ್ನಲ್ಲ ಪರಮಾತ್ಮ. ಅವನು ಯಾವ ಪ್ರಜ್ಞೆಯನ್ನು ಉಪಯೋಗಿಸಿದ? ಯಾವುದಕ್ಕೆ ಶರಣಾದ? ಹೇಳಿ, ಏನಾರ ಐಡಿಯಾ ಇದೆಯಾ? ಯಾವುದಕ್ಕೆ ಶರಣಾದ? ಅವನು ಶರಣಾಗಿದ್ದೇ ಶುದ್ಧತೆಗೆ. ಏನ್ ಹೇಳಿ? ಶುದ್ಧತೆ, ಪ್ಯೂರಿಟಿ. ಅಂದ್ರೆ ದ ಕಾನ್ಶಿಯಸ್ನೆಸ್ without any content, because he created the contents. ಗತಿ, ಬದ್ಧತೆ, ತತ್ವ, ಪರಿಣಾಮ ಏನೆಲ್ಲ ಮಾತಾಡಿದ್ವಲ್ಲ ಇಷ್ಟೊತ್ತು, ಅವೆಲ್ಲ ಏನು? ಇಟ್ ಈಸ್ ದಿ ಕಂಟೆಂಟ್ಸ್ ಆಫ್ ಕಾನ್ಶಿಯಸ್ನೆಸ್. ಅವನು ಯಾವುದರಿಂದ, ಯಾವ ಜ್ಞಾನದಲ್ಲಿ ನಿಂತು, ಯಾವ ಪ್ರಜ್ಞೆಯಲ್ಲಿ ನಿಂತು ಅವ ಈ ಒಂದು ಸೃಷ್ಟಿ ಕಾರ್ಯವನ್ನು ಮಾಡಿದ, ಈ ಒಂದು ಋಗ್ವೇದವನ್ನು ರಚಿಸಿದ, ಈ ಒಂದು ಗತಿಯನ್ನು ರಚಿಸಿದ, ಈ ಟೋಟಲ್ ಮೆಕ್ಯಾನಿಸಮ್ ಹೆಂಗ್ ಮಾಡ್ದ? ಯಾದರೊಳಗೆ ನಿಂತಾಗ ಪರಿಣಾಮ ಅದರ ಬದ್ಧತೆಯಲ್ಲಿರುತ್ತೆ. ಪರಮಜ್ಞಾನ, ಸರ್ವಜ್ಞ ಯಾವುದರಲ್ಲಿ ನಿಂತ್ಕೊಂಡ್ರು ಅದರದ್ದೇ ಆದ ಪರಿಣಾಮಗಳಿದೆ. ಪರಿಣಾಮವಿಲ್ಲದ ಯಾವುದೇ, ಪರಿಣಾಮವಿಲ್ಲದ ಗತಿ ಯಾವುದು ಅಂದರೆ ಅದು ಶುದ್ಧತೆ. ಈ ಶುದ್ಧ ಯಾವಾಗ ಕಲಬೆರಕೆ ಆಗೋದಿಲ್ವೋ ಅದೇ ಪವಿತ್ರ. ಇದು ಅರ್ಥ ಶರಣಾಗತಿ, ಶುದ್ಧತೆ ಹಾಗೂ ಪವಿತ್ರತೆ. ಆ ಪರಮಾತ್ಮ ಪವಿತ್ರನಾದವನು. ಯಾಕೆಂದರೆ ಅವನಲ್ಲಿ ಯಾವ ರೀತಿಯಾದ ಪೃಥಜ್ಞಾನಗಳು ಅವನನ್ನ ನಡೆಸುತ್ತಿಲ್ಲ. ಈಗ ನಮ್ಮನ್ನ ನಡೆಸುತ್ತಿರೋದು ಯಾವುದು? ಎಚ್ಚರ, ಸ್ವಪ್ನ, ಸುಷುಪ್ತಿ ಮತ್ತೆ ತುರಿಯ. ಅಂದ್ರೆ ಅವನೇ ನಿರೂಪಿಸಿರುವಂತಹ 4 ತಲೆಯ ಬ್ರಹ್ಮ ಯಾವುದು? ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಈ 4 ರೀತಿಯಾದ ತೇಜಸ್ಸುಗಳು ನಮ್ಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾವು ಹೀಗಿದ್ದೇವೆ. ಬ್ರಹ್ಮನಿಗೆ ಕೊಟ್ಟಿರುವುದು ಈ 4 ತೇಜಸ್ಸೇ. ಆದರೆ ಇದನ್ನ ರೆಡಿ ಮಾಡಿದಂತಹ, ಇವುಗಳನ್ನು ಕೊಡುತ್ತಿರುವಂತಹ ತತ್ವಗಳನ್ನು, ಹಲವಾರು ಅಸಂಖ್ಯಾತ ತತ್ವಗಳನ್ನು ರಚಿಸುತ್ತಿರುವಂತಹ, ಮುಂದೆ ರಚಿಸಬೇಕಾಗಿರುವಂತಹ ಆ ಪರಮಾತ್ಮನ ಪ್ರಜ್ಞೆ ಸಂಕರ್ಷಣವೋ, ಅನಿರುದ್ಧವೋ, ವಾಸುದೇವತೆಯೋ ಯಾವುದು? ಯಾವುದೂ ಅಲ್ಲ. ಯಾಕೆಂದ್ರೆ ಪೃಥಜ್ಞಾನ, ಅನಂತ ಪ್ರಜ್ಞೆ, ಆದಿ ಅಂತ್ಯವಿಲ್ಲದ ಪ್ರಜ್ಞೆ ಅಂದ್ರೆ ಯಾವುದು? ಶುದ್ಧ. ವೆನ್ ದೇರ್ ಈಸ್ ಎ ಕಂಟೆಂಟ್, ದೇರ್ ಈಸ್ ಎ ಲಿಮಿಟೇಷನ್, ಆರ್ ಬಿಕಾಸ್ ಆಫ್ ಲಿಮಿಟೇಷನ್ ದ ಕಂಟೆಂಟ್ ವಿಲ್ ಪ್ರೊಡ್ಯೂಸ್. ಯಾವುದೇ ಗತಿಯು ಉಂಟು ಮಾಡುವ ಪರಿಣಾಮವು ಒಂದು ಮಿತಿಯಲ್ಲಿರ್ತದೆ. ಯಾವುದೇ ಪ್ರಜ್ಞೆಯು ತನ್ನ ಕಾರ್ಯವೈಖರಿ
ಅದರ ಕೆಪಾಸಿಟಿ, ಅದರ ಗತಿ, ಅದರ ಪರಿಣಾಮ, ಅದರ ಉಪಯೋಗ ಎಲ್ಲವೂ ನಿರ್ಧಾರಿತವಾಗಿರ್ತದೆ. ಅದಕ್ಕೊಂದು ಲಿಮಿಟೇಷನ್ಸ್ ಇರ್ತದೆ, ಬಾರ್ಡರ್ ಇರ್ತದೆ, ಎಲ್ಲಿಂದ ಎಲ್ಲಿಯವರೆಗೆ ಅಂತ ಇರ್ತದೆ. ಹಾಗಾಗಿ ಜ್ಞಾನದ ಅವಶ್ಯಕತೆ ನಮಗಿದೆ. ಈಗ ಜ್ಞಾನ ಅಂದ್ರೆ ಏನಾಯ್ತು? ಯಾರಾದ್ರೂ ಹೇಳ್ತೀರಾ? ಜ್ಞಾನ ಅಂದ್ರೆ ಏನಾಯ್ತು? ವಾಟ್ ಈಸ್ ನಾಲೆಡ್ಜ್? ಜ್ಞಾನ ಅಂದ್ರೆ ಏನು? ಆ ಪರಮಾತ್ಮನು ರಚಿಸಿರತಕ್ಕಂತಹ ಈ ತತ್ವಗಳ ಪರಿಣಾಮಗಳ ಗತಿಗಳ ವಿಚಾರವೇ ಜ್ಞಾನ. ವಿಷಯ ವಿಚಾರ ಏನು ವ್ಯತ್ಯಾಸ ಹೇಳಿ? ವಿಷಯ ಹಾಗೂ ವಿಚಾರ ಏನು ವ್ಯತ್ಯಾಸ? ಟ್ರೈ ಮಾಡಿ ದಯವಿಟ್ಟು. ವಿಷಯ ಅಂದ್ರೆ ಏನು, ವಿಚಾರ ಅಂದ್ರೆ ಏನು? ವಿಷಯ ಕ್ಷಯ, ಸ್ಥಿರ. ಯಾವ ಗತಿಯು, ಯಾವ ತತ್ವವು ನಿಶ್ಚಿತವಾದ ಪರಿಣಾಮವನ್ನು ಕೊಡುವುದಕ್ಕೋಸ್ಕರ ನಿರೂಪಿತವಾಗಿ ಚಾಲನೆಯಲ್ಲಿದೆಯೋ ಆಗ ಅದು ಸ್ಥಿರಗೊಳ್ತದೆ. ಆ ಸ್ಥಿರವೇ ಕ್ಷಯ. ಆದರೆ ಒಂದಕ್ಕೊಂದು ವ್ಯತ್ಯಾಸವಿದೆ, ವಿಭಿನ್ನತೆ ಇದೆ, ಭಿನ್ನತೆಗಳಿವೆ. ಒಂದರ ಪರಿಣಾಮ ಮತ್ತೊಂದರಂತಿಲ್ಲ. ಹಾಗಾಗಿ ಅದು ವಿಶೇಷವಾಗಿದೆ. ಹಾಗಾಗಿ ಅದು ವಿಷಯ. ವಿಷಯ ನಂತರ ಯಾವುದು? ವಿಚಾರ, ಚಾರ, ಆಚಾರ್ಯ, ಚಾರ, ನಡತೆ. ಈ ಸ್ಥಿರತೆಯನ್ನ ಕಂಡುಕೊಳ್ಳಲಿಕ್ಕಾಗಿ ನಾವು ಮಾಡುವ ಏನೆಲ್ಲ ಸರ್ಕಸ್ ಇದೆ, ನಡವಳಿಕೆ ಇದೆ, ಅಂದರೆ ವಿಷಯದ ಜ್ಞಾನ ಸಂಪಾದನೆಗಾಗಿ, ವಿಷಯದ ಉಪಯೋಗಕ್ಕಾಗಿ, ವಿಷಯವನ್ನ ಉಪಯೋಗಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ನಾವು ಏನೆಲ್ಲ ಮಾಡ್ತೇವೆ ಅದು ವಿಚಾರ, ಚಾರ, ನಡತೆ, ವಿಷಯ, ಸ್ಥಿರ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ನಾನು. ಏನಾದ್ರು ಪ್ರಶ್ನೆ ಇದೆಯಾ ವಿಷಯ ವಿಚಾರದಲ್ಲಿ? ಅರ್ಥವಾಯ್ತಾ? ಪರಮಾತ್ಮನಿಂದ ಹೊಮ್ಮುವುದು ವಿಷಯ. ಅದನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದು ವಿಚಾರ. ನಮ್ಮ ಆಚಾರ ವಿಚಾರ, ಸದಾಚಾರ. ಯಾವ ಸ್ಥಿರವಿದೆಯೋ, ಅಂದರೆ ಯಾವ ಪರಿಣಾಮವಿದೆಯೋ, ಯಾವ ಪರಿಣಾಮದ ಹಿಂದೆ ಯಾವ ಗತಿ ನಿರೂಪಿತವಾಗಿದೆಯೋ, ಅಂದರೆ ಅದು ಒಂದು ಬದ್ಧತೆಯಲ್ಲಿ ನಡೀತಾ ಇದೆಯೋ, ಅದರ ತಿಳುವಳಿಕೆಯೇ ಜ್ಞಾನ. ಆ ಜ್ಞಾನಕ್ಕಾಗಿ ನಾವು ಏನೆಲ್ಲ ಮಾಡ್ತೇವೆ ಅದು ನಮ್ಮ ಆಚಾರ. ಈ ರೀತಿಯಾದ ಕ್ಷಯಕ್ಕೆ ಚಾರವನ್ನ ಮಾಡಿಕೊಂಡು ಹೋಗುವುದೇ ಸದಾಚಾರ. ಹಾಗಾಗಿ ವೇದ ಹೇಳುವ ಧರ್ಮದಲ್ಲಿ ಶ್ರುತಿ, ಸ್ಮೃತಿ, ಸದಾಚಾರ ಧರ್ಮದ ಮೂರನೇ ಲೆಗ್, ಕಾಲು ಯಾವುದು? ಸದಾಚಾರ. ಸದಾಚಾರ ಅಂದ್ರೆ ಈಗ ಅರ್ಥ ಆಗಿರಬೇಕು ನಿಮಗೆ ಅನ್ಕೋತೀನಿ. ಈ ರೀತಿಯಾಗಿ ಸದಾಚಾರ ಯಾಕೆ ಬೇಕು ಅಂದ್ರೆ ಈಗ ಅರ್ಥವಾಯ್ತಲ್ಲ, ಅರ್ಥವಾಗಿದೆ ನಿಮಗೆ ಅನ್ಕೋತೀನಿ. ವೇದ ಯಾಕೆ ಬೇಕು ಅರ್ಥವಾಗಿದೆ ಅನ್ಕೋತೀನಿ. ಆ ಬ್ರಹ್ಮನಿಗೆ ಪರಮಾತ್ಮ ಯಾಕೆ ಬೇಕು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ನಮ್ಮ ಪ್ರಜ್ಞೆಯು ಹೇಗೆ, ಬ್ರಹ್ಮನ ಪ್ರಜ್ಞೆ ಹೇಗೆ, ಆ ಪರಮಾತ್ಮನ ಪ್ರಜ್ಞೆ ಹೇಗೆ ಅಂದ್ರೆ ನಾವು
ಅಂದರೆ ಯಾವುದೇ ಜೀವಿ ಪವಿತ್ರವಾಗಿ ಶುದ್ಧತೆಯಲ್ಲಿ ಸದಾಚಾರವನ್ನು ಮಾಡಿದಾಗ ಗತಿಯನ್ನು ಪರಿಣಾಮ ಹೊಂದಿರುವಂತಹ ಗತಿಗಳ ಜ್ಞಾನವು ಗೊತ್ತಾಗ್ತದೆ. ಅದಕ್ಕೆ ನಾವು ಬದ್ಧರಾದಾಗ ಆ ಪರಮಾತ್ಮ ಹೇಗೆ ಮಾಡ್ತೀಯಾನೆ ಆ ರೀತಿಯಾಗಿ ನಾವು ಕೂಡ ಲೋಕಗಳನ್ನು, ನಮ್ಮ ಲೋಕಗಳನ್ನು ನಾವು ಸೃಷ್ಟಿಸಿಕೊಳ್ಳಬಹುದು. ಇದೇ ಸಪ್ತರ್ಷಿಗಳು ಮಾಡಿರುವಂತಹ ವಿಚಾರ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ನಾನು. ಇದು 89ನೇ ಮಂತ್ರದ ಒಂದು ವಿಚಾರ ನೋಡಿ. ಆ ಪರಮಾತ್ಮ ಎಂಥ ಕರುಣಾಮಯಿ, ಮಾಡ್ದ, ಎಲ್ಲ ಮಾಡ್ದ. ತನ್ನ ಸ್ಥಾನಕ್ಕೆ ನೀನು ಬಾ, ವೈಕುಂಠಕ್ಕೆ ಬಾ, ನನ್ನ ರೀತಿಯಲ್ಲಿ ನೀನು ಯೋಗ ಮಾಡು, ನನ್ನ ರೀತಿಯಲ್ಲಿ ನೀನೇ ನಾರಾಯಣನಾಗು. ಹಾಗಾಗಿ ವೇದಗಳಲ್ಲಿರುವುದು ಹೇಗೆ ಅಂದರೆ ಪರಮಾತ್ಮನನ್ನು ನೋಡುವುದಲ್ಲ, ಪರಮಾತ್ಮನನ್ನು ಸೇರುವುದಲ್ಲ, ಪರಮಾತ್ಮನೇ ಆಗಿ ಬಿಡುವುದು. ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮನನ್ನು ನೋಡುವುದಲ್ಲ, ಬ್ರಹ್ಮನಿಂದ ಹೊರ ತೆಗೆದುಕೊಳ್ಳುವುದಲ್ಲ, ಬ್ರಹ್ಮನನ್ನು ಹುಡುಕುವುದಲ್ಲ, ಬ್ರಹ್ಮನೇ ಆಗಿ ಬಿಡುವುದು. ಅಂದ್ರೆ ಅರ್ಥ ಏನು? ಈ ಕಾಸ್ಮಿಕ್ ಮೆಕ್ಯಾನಿಸಮ್ ಹೇಗಿದೆ ಅಂದ್ರೆ 89ನೇ ನಾಮದಲ್ಲಿ ನೀನೇ ನಾರಾಯಣನಾಗಬೇಕಾ? ಆ ನಾರಾಯಣನಾಗಬೇಕಾದರೆ ಆ ಒಂದು ಪರಿಣಾಮವನ್ನು ಕೊಡುವ ನಾರಾಯಣನ ಆಗಲಿಕ್ಕೆ ಉಪಯೋಗ ಮಾಡಿಕೊಡುವಂತಹ ಗತಿ ಹಿಡಿ. ಆ ಗತಿಗೆ ಶರಣಾಗು, ಅದರ ಸಕಲ ಜ್ಞಾನವನ್ನು ಗಳಿಸು. ಆ ವಿಷಯಕ್ಕೆ ನಿನ್ನ ವಿಚಾರವಿರಲಿ, ಅದರಲ್ಲಿ ಬದ್ಧತೆ ಇರಲಿ. ಹೀಗಾದಾಗ ಆ ಪರಿಣಾಮ ಹುಡ್ತದೆ. ಆ ಪರಿಣಾಮ ಬಂದಾಗ ನೀನೇ ನಾರಾಯಣನಾಗ್ತೀಯ. ಜಯ ವಿಜಯ ವೈಕುಂಠದ ದ್ವಾರಪಾಲಕರು ಬೇರೆ ಬೇರೆ ರೀತಿಯಾಗಿ ಜನ್ಮಿಸಿದವರು, ವಿಶೇಷವಾಗಿ ಜನ್ಮಿಸಿದವರು ಯಾರೇ ಆಗಿರಲಿ, ಅವರು ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ವೈಕುಂಠಕ್ಕೆ ಒಳಗಡೆಗೆ ಪ್ರವೇಶ ಎನ್ನುವುದು ನಮ್ಮ ಪುರಾಣಗಳನ್ನು ನಿರೂಪಿಸುತ್ತಿರುವಂಥದ್ದು. ಇಲ್ಲ ಬೇಡಪ್ಪ, ನಾನು ಹೀಗೆ ಇರ್ತೇನೆ, ನನ್ನ ಲೋಕವನ್ನು ನಾನು ಸೃಷ್ಟಿ ಮಾಡ್ಕೋತೇನೆ, ಕಮಾನ್ ಯು ಕ್ಯಾನ್ ಡೂ ಇಟ್. ಏನ್ ಮಾಡ್ಬೇಕು ಅದಕ್ಕೆ? ರಿಮೂವ್ ದಿ ಕಂಟೆಂಟ್ಸ್ ಆಫ್ ಯುವರ್ ಕಾನ್ಶಿಯಸ್ನೆಸ್, clean your consciousness, remove all your personal contents of it, local contents of it, global contents of it, every content of it. Make it ಶುದ್ಧ, ಪ್ಯೂರ್. ಅದಕ್ಕೆ ನೀನು ಮೊದಲು ಪವಿತ್ರನಾಗು, ನಂತರ ಶರಣಾಗು, ಆ ಗತಿಯನ್ನು ಹಿಡಿ, ಬದ್ಧನಾಗು. ನಿನ್ನ ಪ್ರಜ್ಞೆಯನ್ನ ಸ್ವಚ್ಛ ಮಾಡಿಕೋ. ಯಾವ ಕಂಟೆಂಟ್ ಯಾವ ಪ್ರಜ್ಞೆಯಲ್ಲಿದೆ ಅದು ಒಂದು ರೀತಿಯಾದ ಶಕ್ತಿಯಲ್ಲಿದೆ. ಈಗ ಉದಾಹರಣೆಗೆ ಎಚ್ಚರ, ಸಂಕರ್ಷಣ, ಬಾಹ್ಯ ಜಗತ್ತಿನ ಆಕರ್ಷಣೆಗೆ ಒಳಗಾಗುವಂತಹ ಎಚ್ಚರ ಸ್ಥಿತಿಗೆ ಸಂಕರ್ಷಣ ಶಕ್ತಿ ಅಂದ್ರೆ ಏನು? ಕೃಷ್ಣ. ಕರ್ಷಣ ಶಕ್ತಿ ಅದೇ ಸಮ್ಯಕ್ ಕರ್ಷಣ, ಸಂಕರ್ಷಣ. ಎಲ್ಲದರಲ್ಲೂ ಆಸಕ್ತಿ, ಎಲ್ಲವೂ ಬೇಕು, ಎಲ್ಲ ತಿಳುವಳಿಕೆಯೂ ನನಗೆ ಬೇಕು, ಎಲ್ಲದರ ಜ್ಞಾನವೂ ಬೇಕು ಎಂದಾಗ ಅದು ಸಂಕರ್ಷಣ. ಸಬ್ಕಾನ್ಶಿಯಸ್ನೆಸ್, ಪ್ರದ್ಯುಮ್ನ, ಸುಷುಪ್ತಿ.
unconsciousness is Aniruddha. The seeds of Swadharma is Turiya. But if you remove every content of these four consciousness, ಅನಿರುದ್ಧ ಮೊದಲು ಸಂಕರ್ಷಣವನ್ನು ತೆಗೆ, ಅನಿರುದ್ಧವನ್ನು ತೆಗೆ, ಪ್ರದ್ಯುಮ್ನವನ್ನು ತೆಗೆ, ವಾಸುದೇವನನ್ನ ಕಡೆಗೆ ತೆಗೆದಾಗ ಉಳಿಯುವ ಪ್ರಜ್ಞೆ ಯಾವುದು? ಶುದ್ಧ. ಅಂದರೆ ನಾನೇ ಇಲ್ಲ, ಆದರೆ ನನ್ನ ಪ್ರಜ್ಞೆ ಇದೆ. ಅಂದರೆ ಜ್ಞಾನವನ್ನ ಗಳಿಸುವಿಕೆ ನಮ್ಮ ಪ್ರಜ್ಞೆಯ ವಿಸ್ತಾರಕ್ಕೆ ಕಾರಣವಾದರೆ ಎಲ್ಲ ಜ್ಞಾನವನ್ನು ತೆಗೆದು ಹೊರಹಾಕಿ ಶೂನ್ಯವಾಗುವಿಕೆ ಪ್ರಜ್ಞೆಯಲ್ಲಿಯೇ ಶುದ್ಧ ಪ್ರಜ್ಞೆ. ಅಂದರೆ ಶೂನ್ಯ ಪ್ರಜ್ಞೆಯೇ ಶುದ್ಧ ಪ್ರಜ್ಞೆ. ಶುದ್ಧ ಪ್ರಜ್ಞೆಯ ರಚನೆಯೇ ಪವಿತ್ರ. ಆಗ ಸೃಷ್ಟಿ ಮಾಡುವ ಅಧಿಕಾರ. ಇದು ಈ 89ನೇ ನಾಮದ ವಿಚಾರ. ಓಂ ಬರಿದಾ ಬಭೂವ ತ್ವೇಹ ಯತ್ಪಿತರಶ್ಚಿನ್ನ ಇಂದ್ರ ವಿಶ್ವ ವಾಮಾಚರಿತಾರೋ ಅಸನ್ವನ್ ತ್ವೇಗಾವಸ್ಸುದುಘಾಸ್ತ್ವೇಹಶ್ವ. ಓಂ ಶರಣಾಯ ನಮಃ. ಹರಿ ಓಂ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಇದನ್ನು ಮುಗಿಸೋಣ. ಓಂ ಗಣನಾದ್ವಾ ಗಣಪತಿ ಕುಂಭವಾಮಹೆ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋ ದಿವಿಶ್ರೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವೇ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಲೋಕದಲ್ಲಿ ನಾವು ಹುಟ್ಟಿರ್ಬೇಕಾದ್ರೆ ಇನ್ನೊಂದು ವಿಚಾರ ಹೇಳ್ಬಿಡ್ತೇನೆ, ಮರ್ತುಬಿಟ್ಟೇನೆ ಹೇಳೋದು. ಎಲ್ಲ ಜ್ಞಾನವನ್ನ ಬಡಿಬೇಕು ಶರಣಾಗತಿಯಿಂದ. ಆದರೆ ಕಡೆಗೆ ಪರಮಾತ್ಮನಾಗಬೇಕು ಅಂದ್ರೆ ಎಲ್ಲವನ್ನು ಬಿಡಬೇಕು. ಯಾಕೆ ನಮ್ಮ ಜ್ಞಾನವೇ ನಮಗೆ ಪರಮಾತ್ಮನಾಗುವುದಕ್ಕೆ ಬಿಡುವುದಿಲ್ಲ ಎನ್ನುವ ಒಂದು ವಿಚಾರ.